ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರೆಲ್ರು? ಬಂಧುಗಳೇ, ಶಾಲಾ ಪ್ರಾಂಶುಪಾಲಿಯನ್ನ 27 ಬಾರಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಲಾಗಿದೆ. ಹಾಗಿದ್ರೆ ಈ ಪ್ರಾಂಶುಪಾಲಿಯ ಮೇಲೆ ಯಾಕಿಷ್ಟು ಕೋಪ? ಪೊಲೀಸ್ ತನಿಖೆ ಪ್ರಾರಂಭಗೊಂಡಾಗ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ನಂತರ ತನಿಖೆಯಿಂದ ಬೆಚ್ಚಿ ಬೀಳಿಸುವಂತಹ ವರದಿ ಗೊತ್ತಾಗೋಯ್ತು. ಹಾಗಿದ್ರೆ ಈ ಕೊಲೆ ಮಾಡಿದವರಾದ್ರೂ ಯಾರು? ಎಲ್ಲವನ್ನ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ಬಂಧುಗಳೇ. ಹೌದು, ತೆಲಂಗಾಣದ ನೆಲ್ಗೊಂಡ ಜಿಲ್ಲೆಯಲ್ಲಿ ನಡೆದ ಶಾಲಾ ಪ್ರಾಂಶುಪಾಲೆಯ ಭೀಕರ ಕೊಲೆ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದು 2 10ನೇ ತರಗತಿ ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಗೊಂಡಮಲಪಲ್ಲಿಯ ನಾಗಾರ್ಜುನ ಗ್ರಾಮರ್ ಕಾನ್ಸೆಪ್ಟ್ ಶಾಲೆಯ ಪ್ರಾಂಶುಪಾಲೆ ಕಲ್ಲೂರು ರೂಪಾ ರೆಡ್ಡಿ ಅವರ ಮೇಲೆ 27 ಬಾರಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಲಾಗಿತ್ತು. ಕೇವಲ 8 ಗಂಟೆಗಳಲ್ಲಿ ಪೊಲೀಸರು ಪ್ರಕರಣದ ಆರೋಪಿಗಳನ್ನ ಪತ್ತೆ ಹಚ್ಚಿದ್ದಾರೆ. ಹಾಗಿದ್ರೆ ಈ ಪ್ರಾಂಶುಪಾಲೆಯ ಮೇಲೆ ವಿದ್ಯಾರ್ಥಿಗಳಿಗೆ ಏಕೆ ಕೋಪ ಗೊತ್ತಾ? ಕೇಳಿದ್ರೆ ನೀವು ಬೆಚ್ಚಿ ಬೀಳೋದಂತೂ ಗ್ಯಾರಂಟಿ ನೋಡಿ. ಪೊಲೀಸರ ಪ್ರಕಾರ ಆರೋಪಿಗಳಿಬ್ಬರು 16 ವರ್ಷದ ವಿದ್ಯಾರ್ಥಿಗಳಾಗಿದ್ದು ಇದೇ ಶಾಲೆಯಲ್ಲಿ SSLC ಓದ್ತಾ ಇದ್ರು. ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳ ಬಳಿ ಹಣ, ಮೊಬೈಲ್ ಪತ್ತೆಯಾದ ಹಿನ್ನೆಲೆಯಲ್ಲಿ ರೂಪಾ ರೆಡ್ಡಿ ಅವರ ಪೋಷಕರನ್ನು ಕರೆಸಿ ಬುದ್ಧಿವಾದ ಹೇಳಿದ್ರು. ಒಬ್ಬ ವಿದ್ಯಾರ್ಥಿಯನ್ನ ಹಾಸ್ಟೆಲ್ನಿಂದ ಹೊರಹಾಕಿ ಡೇ ಸ್ಕಾಲರ್ ಆಗಿಯೂ ಮಾಡಲಾಗಿತ್ತು. ಇದರಿಂದ ಇಬ್ಬರಿಗೂ ಪ್ರಾಂಶುಪಾಲೆ ಮೇಲೆ ಸಾಕಷ್ಟು ಕೋಪ ಬೆಳೆದಿತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ. ಹಣಕ್ಕಾಗಿ ಮನೆಗೆ ಕನ್ನ ಹಾಕಲು ಸಂಚು ಮಾಡಿದ್ರು ಈ 2 ವಿದ್ಯಾರ್ಥಿಗಳು. ಯಾವುದೇ ರೀತಿಯ ಕಷ್ಟಪಡದೆ ಅತಿ ವೇಗವಾಗಿ ಹಣ ಸಂಪಾದಿಸುವ ಉದ್ದೇಶದಿಂದ ಪ್ರಾಂಶುಪಾಲೆಯ ಮನೆಯ ಮೇಲೆ ಕಳ್ಳತನ ಮಾಡಲು 2 ವಿದ್ಯಾರ್ಥಿಗಳು ನಿರ್ಧರಿಸಿದ್ರು. ಶಾಲಾ ಶುಲ್ಕ ಸಂಗ್ರಹವಾಗುತ್ತಿದ್ದ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಹೆಚ್ಚಿನ ಹಣ ಇರಬಹುದು ಎಂದು ಅವರು ಅಂದಾಜಿಸಿದ್ರು. ಘಟನೆಗೂ ಮುನ್ನ ಹಲವು ದಿನಗಳ ಕಾಲ ಮನೆಯ ಸುತ್ತಮುತ್ತ ಓಡಾಡಿ ಮಾಹಿತಿ ಕಲೆ ಹಾಕಿದ್ರು. ಕಳ್ಳತನಕ್ಕಾಗಿ ಮಾಸ್ಕ್, ಗ್ಲೌಸ್, ಬಟ್ಟೆ ಹಾಗೂ ಚಾಕುವನ್ನ ಖರೀದಿಸಿದರು ಎಂದು ತನಿಖೆಯಿಂದ ತಿಳಿದು ಬಂದಿದೆ. ಆಗಸ್ಟ್ 11ರ ಸಂಜೆ ಒಬ್ಬ ವಿದ್ಯಾರ್ಥಿ ಮನೆಯ ಹಿಂಬದಿಯಿಂದ ಹೊಳನುಗ್ಗಿದರೆ ಮತ್ತೋರ್ವ ಹೊರಗಡೆ ಕಾವಲು ಕಾಯ್ತಾ ನಿಂತಿದ್ದ. ಮನೆಯೊಳಗೆ ನುಗ್ಗಿದ ವಿದ್ಯಾರ್ಥಿ ಸುಮಾರು 2.5 ಲಕ್ಷ ಹಣವನ್ನ ತೆಗೆದುಕೊಂಡಿದ್ದಾನೆ. ಈ ವೇಳೆ ರೂಪಾ ರೆಡ್ಡಿ ಅವರು ಆತನನ್ನ ಗುರುತಿಸಿದ್ದಾರೆ. ತಾನು ಸಿಕ್ಕಿ ಬೀಳುವ ಭಯದಿಂದ ವಿದ್ಯಾರ್ಥಿ ಚಾಕುವಿನಿಂದ ಅವರ ಮೇಲೆ ದಾಳಿ ಮಾಡಿ 27 ಬಾರಿ ಇರಿದು ಹತ್ಯೆ ಮಾಡಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬಳಿಕ ಅವನು ಮೊಬೈಲ್ ಫೋನ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾನೆ. ಹತ್ಯೆಗೂ ಮುನ್ನ ರೂಪಾ ರೆಡ್ಡಿ ಅವರು ತಮ್ಮ ಸಂಬಂಧಿಕರೊಂದಿಗೆ ಫೋನ್ನಲ್ಲಿ ಮಾತನಾಡ್ತಾ ಇದ್ರು. ಸಂಭಾಷಣೆಯ ಕೊನೆಯಲ್ಲಿ ಅವರು ಬಾಬು ಎಂಬ ಪದವನ್ನು ಉಚ್ಚರಿಸಿದ್ರು ಎನ್ನಲಾಗ್ತಾ ಇದೆ. ಈ ಸುಳಿವಿನ ಆಧಾರದಲ್ಲಿ ಪೊಲೀಸರು ಶಾಲಾ ವಿದ್ಯಾರ್ಥಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ರು. ಶಾಲೆ ಪುನರಾರಂಭವಾದ ಬಳಿಕ ಗೈರಾಗಿದ್ದ ವಿದ್ಯಾರ್ಥಿಗಳ ಪೈಕಿ 5 10ನೇ ತರಗತಿಯವರಾಗಿದ್ದರು. ಅವರಲ್ಲಿ ಒಬ್ಬರು ಆಕಸ್ಮಿಕವಾಗಿ ಹಣವನ್ನು ಖರ್ಚು ಮಾಡ್ತಾ ಇರುವುದು ಪೊಲೀಸರ ಗಮನಕ್ಕೆ ಬಂದಿತ್ತು. ರಕ್ತದ ಕಲೆಗಳಿದ್ದ ನೋಟ್ಗಳು ಎಲ್ಲ ಸತ್ಯವನ್ನ ಹೇಳ್ತಾ ಇದ್ದು ನೋಡಿ. ಪ್ರಕರಣದ ತನಿಖೆಗಾಗಿ ಪೊಲೀಸರು 5 ವಿಶೇಷ ತಂಡಗಳನ್ನು ರಚನೆ ಮಾಡಿ ಸುಮಾರು 70 CCTV ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ್ದಾರೆ. 80ಕ್ಕೂ ಹೆಚ್ಚು ಮಂದಿಯನ್ನ ವಿಚಾರಣೆ ಮಾಡಿದ್ದಾರೆ. 2 ವಿದ್ಯಾರ್ಥಿಗಳ ಪೈಕಿ ಒಬ್ಬನ ಬಳಿ 1.5 ಲಕ್ಷ ನಗದು ಮತ್ತು ದುಬಾರಿ ಐಫೋನ್ ಪತ್ತೆಯಾಗಿತ್ತು. ಹಣದ ನೋಟುಗಳ ಮೇಲೆ ರಕ್ತದ ಕಲೆಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಅವುಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ರಕ್ತದ ಕಲೆಗಳು ಮಾನವ ರಕ್ತದ್ದೇ ಎಂದು ದೃಢಪಟ್ಟ ಬಳಿಕ ವಿದ್ಯಾರ್ಥಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಕೊಲೆ ಹಾಗೂ ಕಳ್ಳತನದ ಪ್ರಕರಣ ಬಯಲಾಗಿದೆ. ಆರೋಪಿಗಳು ಸುಮಾರು 1.5 ಲಕ್ಷ ನಗದು ಹಾಗೂ ಪ್ರಾಂಶುಪಾಲೆಯ ಮೊಬೈಲ್, ಐಫೋನ್, ಕೃತ್ಯಕ್ಕೆ ಬಳಸಿದ ಚಾಕು, ಗ್ಲೌಸ್, ಮಾಸ್ಕ್ ಹಾಗೂ ಇತರ ಮೊಬೈಲ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. 2 ವಿದ್ಯಾರ್ಥಿಗಳು ಅಪ್ರಾಪ್ತರಾಗಿರುವುದರಿಂದ ಅವರನ್ನ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಮುಂದೆ ಹಾಜರುಪಡಿಸಲಾಗುವುದು ಎಂದು ನಲ್ಗೊಂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶರತ್ ಚಂದ್ರ ತಿಳಿಸಿದ್ದಾರೆ. ಪ್ರಕರಣ ಕುರಿತು ಮುಂದಿನ ತನಿಖೆ ಮುಂದುವರೆದಿದೆ. ಅದೇನೇ ಇರಲಿ ಬಂಧುಗಳೇ, ವಿದ್ಯೆ ಕಲಿಸಿದ ಗುರುಗಳನ್ನ ಸಾಯಿಸುವ ಹಂತಕ್ಕೆ ಈ ವಿದ್ಯಾರ್ಥಿಗಳ ಮನಸ್ಥಿತಿ ಹೋಗಿದೆ ಅಂದ್ರೆ ಇವರ ಮನಸ್ಥಿತಿ ಇನ್ನು ಎಷ್ಟರ ಮಟ್ಟಿಗೆ ಇರಬೇಡ ನೀವೇ ಹೇಳಿ.